ಆತ್ಮೀಯರೇ ನಮಸ್ಕಾರ. ನಾಳೆ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಕರೆಯನ್ನ ಕೊಟ್ಟಿದ್ವಿ. ಎಲ್ಲರೂ ಏಪ್ರಿಲ್ ಫುಲ್ ಏನಾದ್ರು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಸರ್ ಅಂತ ಕೇಳ್ತಾ ಇದ್ರು. ದಯವಿಟ್ಟು ಏಪ್ರಿಲ್ ಫುಲ್ ಮಾಡುವಂತದ್ದು ಏನಿಲ್ಲ. ನಾಳೆ ನಿಜವಾಗ್ಲೂ ಹೋರಾಟ ಇದೆ. ಹೋರಾಟಕ್ಕೆ ಪೊಲೀಸ್ ಅನುಮತಿಯೂ ಸಹ ಸಿಕ್ಕಿದೆ. ನಾಳೆ ನಾವು ಇತ್ತೀಚೆಗೆ ಯುದ್ಧದ ಒಂದು ಪರಿಣಾಮದಿಂದ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಡಿಗೆ ಅನಿಲದ ಅಭಾವ ತಲೆದೋರಿತ್ತು. ಈ ಅಡಿಗೆ ಅನಿಲ ಎಷ್ಟೇ ಯಥೇಚ್ಛವಾಗಿ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಸಿಗ್ತಾ ಇದ್ರು ಸಹ ಈ ಕಾಳಸಂತೆಯಲ್ಲಿ ದಳ್ಳಾಳಿಗಳು ಅದನ್ನ ಹೆಚ್ಚಿನ ದರಕ್ಕೆ ಮಾರ್ತಾ ಇರ್ತಕ್ಕಂಥದ್ದು ನೀವು ಗಮನಿಸಿದ್ವಿ. ಅದರ ವಿರುದ್ಧ ಈಗಾಗಲೇ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ. ಈ ಒಂದು ಹೋರಾಟ 27ನೇ ತಾರೀಕಿಗೆ ಮಾಡಬೇಕಾಗಿತ್ತು. ಆದ್ರೆ ಕೆಲವೊಂದು ಹೋರಾಟಗಳು ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಅನುಮತಿ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳಿದ್ರು. ಪೊಲೀಸ್ ಅಂದ್ರೆ ಹೋರಾಟವನ್ನು ಮುಂದೂಡಿ ಅಂತ ಹೇಳಿದ್ರು. ಏಪ್ರಿಲ್ 1ನೇ ತಾರೀಕು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಆದ್ರೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಸುಮಾರು ಒಂದು ವಾರಗಳ ಹಿಂದೆ. ಆದ್ರೆ ಏಪ್ರಿಲ್ 1ರಿಂದ ಇವತ್ತು ಕರ್ನಾಟಕ ಸರ್ಕಾರ ವಿದ್ಯುತ್ ಬಿಲ್ ಅನ್ನ ಏರಿಕೆ ಮಾಡ್ತಾ ಇದ್ದಾರೆ. ಟೋಲ್ ದರ, ವಾಹನಗಳು ಸಂಚಾರ ಮಾಡ್ತೀವಲ್ಲ ನಾವು, ಆ ಟೋಲ್ಗಳಲ್ಲೂ ಸಹ ಇವತ್ತು ದರವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ನೀರಿನ ದರ, ಹೀಗೆ ಗ್ಯಾಸ್, ಇಷ್ಟೆಲ್ಲ ವಿಷಯಗಳನ್ನ ಇಟ್ಕೊಂಡು ನಾಳೆ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ಎಲ್ಲ ಹೋರಾಟಗಾರ ಮಿತ್ರರು, ಎಲ್ಲ ಸಂಘಟನೆಗಳ, ಅದು ದಲಿತ ಸಂಘಟನೆಗಳ ಪದಾಧಿಕಾರಿಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಮಹಿಳಾ ಪರ ಸಂಘಟನೆಗಳ ಪದಾಧಿಕಾರಿಗಳು, ಚಾಲಕ ಪರ ಸಂಘಟನೆಗಳ ಪದಾಧಿಕಾರಿಗಳು, ಹೋಟೆಲ್ ಕಾರ್ಮಿಕ ಪರ ಸಂಘಟನೆಗಳು, ಬೇಕರಿ ಉದ್ಯಮಗಳ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನಾಳೆ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಇದಾಗಬೇಕು. ಯಾಕಂದ್ರೆ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳಿವೆಲ್ಲ. ಇವತ್ತು ಕರ್ನಾಟಕದಲ್ಲಿ ಅನೇಕ ಭಾಗ್ಯಗಳನ್ನ ಕೊಟ್ಟು ಇವತ್ತು ಆ ಭಾಗ್ಯಗಳಿಗೋಸ್ಕರ ಇವತ್ತು ಎಲ್ಲದರ ಮೇಲೆ ದರವನ್ನ ಏರಿಸುವಂತಹ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಆ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ನಾಳಿನ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಬೇಕಾಗಿದೆ. ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬನ್ನಿ. ಯಾಕಂದ್ರೆ ಇದು ಮಹಿಳೆಯರಿಗೆ ಸಂಬಂಧಿಸಿದಂತಹ ಹಲವಾರು ವಿಷಯಗಳು. ಇವತ್ತು ನೀರಿನ ದರ ಇರ್ಬೋದು, ವಿದ್ಯುತ್ ದರ ಇರ್ಬೋದು, ಟೋಲ್ ದರ ಇರ್ಬೋದು, ಗ್ಯಾಸ್, ಮುಖ್ಯವಾಗಿ ಗ್ಯಾಸ್. ಆ ಗ್ಯಾಸ್ ಇವತ್ತು ಸಿಗ್ತಾ ಇದೆ. ಆದ್ರೆ ಇವರು ಮನಸೋ ಇಚ್ಛೆ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರ್ಕೊಳ್ತಾ ಇದ್ದಾರೆ. ಇದರ ಅಭಾವ ಇವತ್ತು ನಾವು ನೋಡ್ತಾ ಇರ್ಬೋದು. ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಉದ್ಯಮದವರು, ಅದರಲ್ಲೂ ದೊಡ್ಡ ದೊಡ್ಡ ಹೋಟೆಲ್ಗಳು ಯಾವುದು ಮುಚ್ಚಲಿಲ್ಲ. ಅವರು ಎಷ್ಟೇ ಹಣ ಕೊಟ್ಟಾದ್ರೂ ಸರಿ ಅವರು ತೆಗೆದುಕೊಂಡು ಹೋಟೆಲ್ಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಯಾವುದೇ ಒಂದು ಹೋಟೆಲ್ಗಳು ನೋಡಿ ಬೀದಿ ಬದಿ ಇರ್ತಕ್ಕಂಥದ್ದು ಅವೆಲ್ಲ ಮುಚ್ಚಿದವೆ. ಯಾಕಂದ್ರೆ ಕಾಳಸಂತೆಯಲ್ಲಿ ಇವತ್ತು 2,000 ಇರ್ತಕ್ಕಂತಹ ಸಿಲಿಂಡರ್ ಇವತ್ತು 4,000, 6,000, 7,000 ಎಲ್ಲ ಕೊಟ್ಟು ತೆಗೆದುಕೊಂಡಿರೋದು ನೋಡ್ತಾ ಇದೀವಿ. ಇವತ್ತು ವ್ಯಾಪಾರಿಗಳನ್ನ ನೋಡಿ ಅವರೆಲ್ಲ ಇವತ್ತು ಬಂದ್ ಮಾಡ್ಕೊಂಡೋಗಿ ಮನೆಯಲ್ಲಿದ್ದಾರೆ. ಇನ್ನೊಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಮಕ್ಕಳನ್ನೆಲ್ಲ ಶಾಲೆಗೆ ಸೇರಿಸಬೇಕಾದಂತಹ ಪರಿಸ್ಥಿತಿ ಅವ್ರಿಗಿದೆ. ದಯವಿಟ್ಟು ಸರ್ಕಾರ, ಇವತ್ತು ಸಚಿವರು ಹೇಳ್ತಾರೆ 40 ಕಿಲೋಮೀಟರ್ ದೂರ ಹೋದ್ರೆ ನಿಮ್ಗೆ ಸೌದೆ ಸಿಗುತ್ತೆ ಅಂತ ಹೇಳ್ತಾರೆ. ಸೌದೆ ಮನೆಗೆ ಏನೋ ಸೌದೆ ತಂದು ಹಾಕೊಳ್ಬೋದು ಸ್ವಾಮಿ ಅಡಿಗೆ ಮಾಡ್ಲಿಕ್ಕೆ. ಬೀದಿ ಬದಿ ವ್ಯಾಪಾರಿಗಳು ಪ್ರತಿ ಬೀದಿನಲ್ಲೂ, ಪ್ರತಿಯೊಂದು ರಸ್ತೆಯಲ್ಲೂ ಸಹ ಸೌದೆ ಒಲೆಯನ್ನು ಇಟ್ಕೊಂಡ್ಬಿಟ್ರೆ ನೀವು ಸುಮ್ಮನೆ ಬಿಡ್ತೀರಾ? ಒಂದ್ ದಿವಸ ಹೊಗೆ ಕಾಣಿಸ್ತಂದ್ರೆ ನಾಳೆ ಮುಚ್ಚಪ್ಪ ಅಂತ ಹೇಳ್ತೀರಾ. ದಯವಿಟ್ಟು ಇದೆಲ್ಲ ಆಗ್ಬಾರ್ದು. ಬೇಕಾ ಬಿಟ್ಟಿ ಹೇಳಿಕೆಗಳನ್ನ ದಯವಿಟ್ಟು ಯಾರು ಕೊಡಬೇಡಿ. ಇರ್ತಕ್ಕಂತಹ ದಾಸ್ತಾನು ಮಳಿಗೆಗಳಲ್ಲಿ ಇರ್ತಕ್ಕಂತಹ ಸಿಲಿಂಡರ್ಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರದ ದರಕ್ಕೆ ಏನು ಇವತ್ತು ಮೊದಲಿನಿಂದಲೂ ಕೊಡ್ತಾ ಇದ್ರು ಅದೇ ದರಕ್ಕೆ ಕೊಡಬೇಕೆಂಬಂತಹ ನಿಟ್ಟಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಅನೇಕ ಹೋರಾಟಗಾರರು ಭಾಗಿಯಾಗ್ತಾ ಇದ್ದಾರೆ. ನಾಳೆ 11 ಗಂಟೆಗೆ ಹೋರಾಟ ಪ್ರಾರಂಭ ಆಗ್ತದೆ. ಕೇವಲ 1 ಗಂಟೆ ಅಥವಾ 2 ಗಂಟೆಗಳಲ್ಲಿ ಈ ಹೋರಾಟ ಮುಗಿಯುತ್ತೆ. ಎಲ್ಲರೂ ಬಂದು ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಲೈವ್ ನೋಡ್ತಾ ಇರ್ತಕ್ಕಂತಹ ನಮ್ಮ ಮುನ್ರಾಜ್ ಗೋಕುಲ್, ಕ್ರಾಂತಿರಾಜ್ ಅವರು, ಸಂತೋಷ್, ದಯವಿಟ್ಟು ತಾವೆಲ್ಲರೂ
ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಯಾರಿಗೂ ಸಹ ಫೋನ್ ಮಾಡಿ ಹೋರಾಟಕ್ಕೆ ಬನ್ನಿ ಅಂತ ಹೇಳಲಿಲ್ಲ. ಎಲ್ಲ ಬಂದು ಹೋರಾಟನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.